ಇನ್ನು ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಕ್ರೇಜಿ ಕ್ವೀನ್ ರಕ್ಷಿತಾ ಅವರು ಕೂಡ ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡು ವಿಶ್ ಮಾಡಿದ್ದಾರೆ. ನಟ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಕ್ರೇಜಿ ಕ್ವೀನ್ ವಿಶ್ ಮಾಡಿದ್ದಾರೆ. ನಟಿ ರಕ್ಷಿತಾ ಭಾವುಕ ಪೋಸ್ಟ್ ಅನ್ನ ಹಂಚಿಕೊಂಡು ಪ್ರತಿದಿನವೂ ನಿನ್ನನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಬರ್ಕೊಂಡಿದ್ದಾರೆ. ಮತ್ತೆ ನಿನ್ನನ್ನ ಸಂತೋಷದಿಂದ ನೋಡೋದಕ್ಕೆ ಬಯಸ್ತೀನಿ, ಬೇಗ ಮನೆಗೆ ಬಾ ಕಣೋ ಅಂತ ರಕ್ಷಿತಾ ಪ್ರೇಮ್ ಬರ್ಕೊಂಡಿದ್ದಾರೆ. ದರ್ಶನ್ಗಾಗಿ ಸಿನಿಮಾ ನಿರ್ಮಾಣ ಕೂಡ ಮಾಡಬೇಕಾಗಿತ್ತು ನಟಿ ರಕ್ಷಿತಾ. ದರ್ಶನ್ ನೆನೆದು ನಟಿ ರಕ್ಷಿತಾ ಭಾವುಕ ಪೋಸ್ಟ್ ಅನ್ನ ಮಾಡಿದ್ದಾರೆ. ನಟ ದರ್ಶನ್ ಅವರ ಜೊತೆಗೆ ರಕ್ಷಿತಾ ಅವರು ತೆರೆ ಹಂಚಿಕೊಂಡಿರೋ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್. 2000 ಆಸುಪಾಸಿನ ಸಿನಿಮಾಗಳೆಲ್ಲ ಬರ್ತಾ ಇದ್ರೆ ಒಂದು ಬೆಸ್ಟ್ ಪೇರ್ ಅಂತ ಗುರುತಿಸ್ಕೊಂಡಿದ್ರು. ಅದಾದ ನಂತರದಲ್ಲಿ ನಿಮಗೆ ಗೊತ್ತಿದೆ, ಬಹಳ ಹಿಂದಿನ ರಿಲೇಶನ್ಶಿಪ್ ಅನ್ನ ಮರ್ತು ಬಿಡೋದು ಅಥವಾ ಒಂದು ರೀತಿ ಆ ಬ್ರೇಕ್ ಡೌನ್ ಆಗತ್ತೆ. ಬಟ್ ರಕ್ಷಿತಾ ದರ್ಶನ್ ಅವರ ವಿಚಾರದಲ್ಲಿ ಹಾಗಲ್ಲ. ಅವ್ರು ಯಾವಾಗಲೂ ಕೂಡ ಶುಭಾಶಯ ಹೇಳೋದು, ಏನಾದರೂ ಕುಗ್ಗಿದಾಗ ಅವರನ್ನ ಬೆಂತಟ್ಟುವಂಥ ಕೆಲಸ ಎಲ್ಲ ಮಾಡ್ತಿರ್ತಾರೆ ರಕ್ಷಿತಾ ಅವರು. ಸೇಮ್ ಅದೇ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಿನ್ನ ಅನುಪಸ್ಥಿತಿ ನಿಜಕ್ಕೂ ಕೂಡ ನೋವುಂಟು ಮಾಡ್ತಾ ಇದೆ ಅನ್ನೋದಾಗಿ ಬರ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಮಾವಳಿ ಕಾರ್ತಿಕ್. ಒಂದು ಕಡೆ ಅಭಿಮಾನಿಗಳೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ದರ್ಶನ್ ಅವರ ಬರ್ತ್ಡೇ. ಜೊತೆಗೆ ಸೆಲೆಬ್ರಿಟೀಸ್ಗಳು ಕೂಡ ದರ್ಶನ್ ಅವರನ್ನ ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ರು ಕೂಡ. ಸೊ ನಟಿ ರಕ್ಷಿತಾ ಸೇರಿದಂತೆ ಬಹಳಷ್ಟು ಜನರು ಈಗ ಮಿಸ್ ಮಾಡ್ಕೊಳ್ತಿದ್ದಾರೆ, ವಿಶ್ ಮಾಡ್ತಿದ್ದಾರೆ. ಸೊ ಸಿನಿರಂಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ, ಏನು ಎತ್ತ, ಜೊತೆಗೆ ದರ್ಶನ್ ಅವರಿಗೆ ನಿರ್ಮಾಣ ಮಾಡಬೇಕಾಗಿತ್ತು ರಕ್ಷಿತಾ ಅನ್ನುವಂಥ ಒಂದು ಅಪ್ಡೇಟ್ ಕೇಳ್ಪಟ್ವಿ. ಏನಿದು ಡೀಟೇಲ್ಸ್ ಕೊಡಿ ಕಾರ್ತಿಕ್. ಹೌದು ಡಯಾನ, ಇಷ್ಟು ವರ್ಷಗಳಲ್ಲಿ ನಾವು ನೋಡಿದೀವಿ ದರ್ಶನ್ ಅವರ ಬರ್ತ್ಡೇ ಬಂದ ತಕ್ಷಣ ಬೆಂಗಳೂರಿನ RR ನಗರ ನಿವಾಸಕ್ಕೆ ಹೋಗಿ ಅಲ್ಲಿ ಬಹಳ ವಿಜೃಂಭಣೆಯಿಂದ ಫ್ಯಾನ್ಸ್ ಗಳು ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಮತ್ತೆ ದರ್ಶನ್ ಅವ್ರಿಗೆ ಒಂದು ವಿಶ್ ಮಾಡಿ ಫೋಟೋ ತೆಗೆದುಕೊಂಡೇ ಹೋಗ್ಬೇಕು ಅಂತ ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾ ಇದ್ರು. ಮಧ್ಯರಾತ್ರಿಯಿಂದಾನೇ ಸೆಲೆಬ್ರೇಷನ್ ಗಳು ಶುರು ಆಗ್ಬಿಡ್ತಾ ಇತ್ತು. ಆದ್ರೆ ಈಗ ಗೊತ್ತಿದೆ, ರೇಣುಕಾಸ್ವಾಮಿ ಅವರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ನಿರಂತರವಾಗಿ ದರ್ಶನ್ ಅವರು ಬೇಲಿಗೆ ಟ್ರೈ ಮಾಡ್ತಾನೆ ಇದ್ರು. ಮತ್ತೆ ಸಂಕ್ರಾಂತಿಯ ಟೈಮಲ್ಲೂ ಕೂಡ ಒಂದು ಸಲ ಅಪೀಲ್ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಹೋಗಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿತ್ತು. ಅದಾದ ಮೇಲೆ ಹಾಕಿರುವಂತ ಕ್ರಿಮಿನಲ್ ಸೆಕ್ಷನ್ ಗಳು ಬಹಳ ತಗಡ ಆಗಿರೋದ್ರಿಂದ ಬೇಲ್ ಅಪ್ಲೈ ಮಾಡೋದಕ್ಕೇನೆ ತುಂಬಾ ಟೈಮ್ ಹಿಡಿಯುತ್ತೆ ಅನ್ನುವಂತ ಒಂದು ಲೀಗಲ್ ಕನ್ಸರ್ನ್ ಕೂಡ ಅಲ್ಲಿ ಕಾಣಿಸೋದಕ್ಕೆ ಶುರುವಾಗಿತ್ತು. ಇವತ್ತು ದರ್ಶನ್ ಅವರ ನಡವಳಿಕೆಗಳು ಕೂಡ ಜೈಲಿನಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಅಲ್ಲೂ ಕೂಡ ಬಹಳ ಬೇಜಾರಾಗಿದ್ರು. ಜೊತೆಗೆ ಇಲ್ಲಿ ಹೊರ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ದರ್ಶನ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕಡೆ ಯಾವಾಗ್ಲೂ ಅಭಿಮಾನಿಗಳನ್ನ ಮೀಟ್ ಮಾಡ್ಬೇಕು ಅಂತ ರಾತ್ರಿಯಿಂದಾನೇ ಅವರು ನಿಂತ್ಕೊಳ್ತಾ ಇದ್ರು, ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಜಾರು ಮಾಡಬಾರದು ಅಂತ. ಹಾಗಾಗಿನೇ ಅದನ್ನ ಈಗ ಫ್ಯಾನ್ಸ್ ಗಳು ಮತ್ತೆ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಇರೋರು ಅದನ್ನ ಇವತ್ತು ರೀಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ದರ್ಶನ್ ಅವರ ಆಪ್ತರು ಧನ್ವೀರು ಮತ್ತೆ ಅವರ ಬಹಳ ಆಪ್ತ ಗೆಳತಿ ರಕ್ಷಿತಾ ಪ್ರೇಮ್ ಅವರು ಒಂದು ಭಾವುಕವಾದಂತ ಪೋಸ್ಟ್ ನ ಹಾಕಿದ್ದಾರೆ. ಧನ್ವೀರ್ ಅವರು ಅವರ ಬರ್ತ್ಡೇ ವಿಡಿಯೋನ ಹಂಚ್ಕೊಂಡಿದ್ದಾರೆ. ಅಂದ್ರೆ ಹಿಂದಿನ ವರ್ಷ ಕೇಕ್ ಕಟ್ ಮಾಡಿದ್ದನ್ನ ಹಂಚ್ಕೊಂಡು ಯಾವಾಗ್ಲೂ ಕೂಡ ನಾವು ನಿಮ್ ಜೊತೆಗೆ ಸ್ಟ್ಯಾಂಡ್ ಆಗ್ತೀವಿ, ಉಸಿರಿರೋವರೆಗೂ ನಿಮ್ ಹಿಂದೆ ನಿಂತಿರ್ತೀವಿ ಅನ್ನುವಂತ ಒಂದು ಸಾಲನ್ನ ಬರ್ಕೊಂಡಿದ್ದಾರೆ. ಇನ್ನು ರಕ್ಷಿತಾ ಅವರು ಕೂಡ ಆದಷ್ಟು ಬೇಗ ಎಲ್ಲವೂ ಸರಿ ಹೋಗ್ಲಿ, ಪ್ರತಿದಿನ ಕೂಡ ನಿನ್ನನ್ನ ಮಿಸ್ ಮಾಡ್ಕೊಳ್ತೀನಿ ಅನ್ನುವಂತ ಸಾಲುಗಳನ್ನ ಬರೀತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ರಕ್ಷಿತಾ ಅವರು ದರ್ಶನ್ ಅವ್ರಿಗೆ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಮತ್ತೆ KVN ಪ್ರೊಡಕ್ಷನ್ ಜೊತೆ ಕೂಡ ಕೈ ಜೋಡಿಸಿದ್ರು. ಪ್ರೇಮ್ ಅವರೇ ಆ ಒಂದು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ಬೇಕಾಗಿತ್ತು. ಆದ್ರೆ ದರ್ಶನ್ ಅವರ ಈ ಲೀಗಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಡೇಟ್ಸ್ ಗಳ ಒಂದು ಹೊಂದಾಣಿಕೆ ಸಾಧ್ಯವಾಗದೇ ಇರೋದ್ರಿಂದ ಪ್ರೇಮ್ ಅವರು ಆ ಸಿನಿಮಾವನ್ನ ಮಾಡೋದಕ್ಕೆ ಆಗ್ಲಿಲ್ಲ. ಜೊತೆಗೆ ಪ್ರೇಮ್ ಅವರು ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ರು, ದರ್ಶನ್ ಅವರು ಆಚೆ ಬಂದ ತಕ್ಷಣ ನಾನು ಆ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಶುರು ಮಾಡ್ತೀನಿ, ದರ್ಶನ್ ಅವ್ರಿಗೆ ಮಾಡಿಟ್ಕೊಂಡಿರುವಂತ ಕಥೆ ಆಗಿರೋದ್ರಿಂದ ಬೇರೆ ಹೀರೋನ ಆಪ್ಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನ ಆಡಿದ್ರು. ದರ್ಶನ್ ಅವರು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಕೂಡ ಒಂದಷ್ಟು ನಿರ್ಮಾಪಕರಿಗೆ ತಾವು ತೆಗೆದುಕೊಂಡಿದ್ದಂತಹ ಅಡ್ವಾನ್ಸ್ ಹಣವನ್ನ ಹಿಂತಿರುಗಿಸಿದ್ದಾರೆ. ಬಹುಶಃ ರಕ್ಷಿತಾ ಅವರ ಮಾತುಗಳಲ್ಲಿ ಈ ಬೇಸರ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಕಡೆ ದರ್ಶನ್ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ನಾವು ಒಟ್ಟಿಗೆ ಸಿನಿಮಾ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ನೋವು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಹೈಲೈಟ್
ಆಗ್ತಾ ಇದೆ ಡಯಾನಾ. ಥ್ಯಾಂಕ್ ಯು ಕಾರ್ತಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಸೆಲೆಬ್ರಿಟಿಗಳ ಸಂಭ್ರಮ ಡಿ ಉತ್ಸವ ಅನ್ನೋದಾಗಿ ಅಭಿಮಾನಿಗಳು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇನ್ನೇನು ಸಿಹಿ ಹಂಚೋದು, ಪಟಾಕಿ ಹೊಡೆಯೋದೆಲ್ಲ ನಡೆಯುತ್ತೆ, ಬಟ್ ಅವ್ರು ಇಲ್ಲ ಅನ್ನುವಂಥ ಬೇಸರ ಮಾತ್ರ ಹಾಗೆ ಇರುತ್ತೆ.